ಕೋಗಿಲು ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನಂತ ಹೇಳಿದ್ರೆ ನೋಡಿ, ಕೆಡವಿರೋದು 150 ಮನೆ, ಆದ್ರೆ ಹೊಸ ಮನೆಗೆ 250ಕ್ಕೂ ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ. ಟಿವಿ9ಗೆ ಮನೆ ಅರ್ಜಿಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ನಿರಾಶ್ರಿತರ ಲೆಕ್ಕ ನೋಡಿ ಜಿಲ್ಲಾಡಳಿತ ದಂಗಾಗ್ಬಿಟ್ಟಿದೆ. ರಾಜಕಾರಣಿಗಳಿಂದಲೂ ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗ್ತಾ ಇದೆಯಾ ಹಾಗಾದ್ರೆ? ಹೀಗಾಗಿ ಗೊಂದಲಕ್ಕೆ ಸಿಲ್ಕೊಂಡಿದ್ದಾರೆ ಈಗ ಅಧಿಕಾರಿಗಳು. 150 ಮನೆಗಳನ್ನು ಕೆಡವಿದ್ರೆ ಈ 250 ಹೆಂಗಾಯ್ತಿದು? ಎಲ್ಲಿಂದ ಬಂದ್ರು ಎಕ್ಸ್ಟ್ರಾ? ಇದು ಈಗಿರುವಂಥ ಪ್ರಶ್ನೆ. ಯಾಕಂದ್ರೆ ಒಂದಷ್ಟು ಜನ ಇಲ್ಲಿ ಮನೆ ಕೆಡವಾದ್ಮೇಲೆ ಇಲ್ಲಿ ಮನೆ ಕೊಡ್ತಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ಇನ್ನೊಂದಷ್ಟು ಜನ ಬಂದು ಇಲ್ಲಿ ಸೇರ್ಕೊಂಡಿದಾರಂತೆ. ನಾವು ಇಲ್ಲಿ ಅವರನ್ನೇ, ನಾವು ಇಲ್ಲಿದ್ವಿ ಅಂತ ಹೇಳಿ ನಮಗೂ ಕೂಡ ಮನೆ ಕೊಡಿ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಕೇಳ್ತಾ ಇದ್ದಾರೆ ಈಗ. ಸೊ ಒಟ್ಟಾರೆ 250ಕ್ಕೂ ಹೆಚ್ಚು ಅರ್ಜಿಗಳು ದಾಖಲಾಗಿವೆ. ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದಿರಲು ಈಗ ತೀರ್ಮಾನ ಮಾಡಿದ್ದಾರೆ ಜಿಲ್ಲಾಡಳಿತದ ಅಧಿಕಾರಿಗಳು. ಕಾನೂನು ಪ್ರಕಾರ ಮನೆ ಕೊಡೋದಕ್ಕೆ ಜಿಲ್ಲಾಡಳಿತ ಕೂಡ ಈಗ ಮುಂದಾಗಿದೆ. ಅಂತಿಮ ಪಟ್ಟಿ ತಯಾರು ಮಾಡೋದಕ್ಕೆ ಕೆಲವು ಷರತ್ತುಗಳಿವೆ, ಕೆಲವೊಂದು ಕಂಡೀಷನ್ಸ್, ಕೆಲವೊಂದಷ್ಟು ಮಾನದಂಡಗಳಿವೆ. ಪ್ರಮುಖವಾಗಿ 2 ಷರತ್ತುಗಳನ್ನ ಜಿಲ್ಲಾಡಳಿತ ವಿಧಿಸಬಹುದು. ಒಂದು, ಆಶ್ರಯ ಯೋಜನೆ ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು ಅಂದ್ರೆ ಅಧಿಕಾರಿಗಳು ಪಾಲನೆಗೆ ಈಗ ಮುಂದಾಗ್ತಾ ಇದ್ದಾರೆ. ಆಶ್ರಯ ಯೋಜನೆಯ ನಿಯಮಗಳೇನು ಹೇಳುತ್ತೆ, ಯಾವ ಒಂದು ಮಾನದಂಡವನ್ನ ಇಟ್ಕೊಂಡು ಅವರುಗಳಿಗೆ ಮನೆಗಳನ್ನ ಕೊಡಬಹುದು ಅನ್ನುವಂಥದ್ದು. ಸ್ಥಳೀಯ ಪೊಲೀಸರು ಪರಿಶೀಲನೆ ಮಾಡಿರಬೇಕು, ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿರಬೇಕು. ಇದೆಲ್ಲವನ್ನು ಆಧರಿಸಿನೇ ಮನೆ ಕೊಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಿವರಾಜ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಶಿವರಾಜ್, ಈಗಿರುವಂತಹ ಪ್ರಶ್ನೆ, 150 ಮನೆಗಳನ್ನ ಕೆಡವಿದ್ರೆ ಈ 250 ಅರ್ಜಿಗಳು ಎಲ್ಲಿಂದ ಬಂದ್ವು? ಅಂದ್ರೆ ಹೊರಗಡೆಯಿಂದಲೂ ಕೂಡ ಬಹುಶಃ ಇಲ್ಲಿ ನಮಗೆ ಮನೆ ಕೊಡ್ತಾರೆ ಅಂತ ಹೇಳಿ ಒಂದಷ್ಟು ಜನ ಮತ್ತೆ ಬಂದು ಸೇರ್ಕೊಳ್ತಾ ಇದಾರ ಇಲ್ಲಿ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಏನ್ ನಡೀತಾ ಇದೆ ಈಗ? ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾ ಇದಾರೆ ಹಾಗಾದ್ರೆ? ರೆಹಮಾನ್, ಕೋಗಿಲು ಬಳಿಯ ಒಂದು ಮನೆಗಳ ತೆರವು ಪ್ರಕರಣ ಏನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಂತ ವಿಚಾರ. ನಾವು ಕೂಡ ಚರ್ಚೆ ಮಾಡಿದ್ವಿ. ಈಗ ಪ್ರಸ್ತುತವಾಗಿ ಏನು ಸರ್ಕಾರ ತರಾತುರಿಯಲ್ಲಿ ಅವ್ರಿಗೆ ಮನೆ ಕೊಡ್ತೀವಿ, ಹೊಸ ವರ್ಷಕ್ಕೆ ಅವ್ರಿಗೆ ಮನೆ ಕೊಡ್ತೀವಿ, ಮಾನವೀಯತೆ ದೃಷ್ಟಿಯಿಂದ ಮನೆ ಕೊಡ್ತೀವಿ ಅಂತ ಹೇಳಿತ್ತು. ಇವತ್ತು ಮನೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದು 100% ಡೌಟ್. ಯಾಕಂದರೆ ಟಿವಿ9ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಇವತ್ತು ಯಾವುದೇ ಕಾರಣಕ್ಕೂ ಅವ್ರಿಗೆಲ್ಲರೂ ಕೂಡ ಸೂರು ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದಿಷ್ಟು ಮಾನದಂಡಗಳಿರ್ತವೆ, ನೀತಿ ನಿಯಮಗಳಿರ್ತವೆ, ಲೀಗಲಿ ಪ್ರೋಸೆಸ್ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ರಾಜಕಾರಣಿಗಳು ಏನೇ ಹೇಳಿದ್ರು ಕೂಡ ಅಧಿಕಾರಿಗಳು ಪಾಲಿಸಲೇಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಆ ಒಂದು ತೊಂದರೆಗೆ ಅಧಿಕಾರಿಗಳು ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಚ್ಚರಿಕೆ ಹೆಜ್ಜೆನ ಈಗ ಅಧಿಕಾರಿಗಳು ಜಿಲ್ಲಾಡಳಿತ ಇಡೋಕೆ ಮುಂದಾಗಿರುವಂಥದ್ದು. ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಅವರಿಗೆ 160ಕ್ಕೂ ಹೆಚ್ಚು ಮನೆಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ 150 ಮನೆಗಳಷ್ಟು ಡೆಮೊಲೇಷನ್ ಆಗಿದೆ, ಅಲ್ಲಿ ಅಪ್ಲಿಕೇಶನ್ ಬರುವಂಥ 250ಕ್ಕೂ ಹೆಚ್ಚು. ಹೀಗಾಗಿ ಅರ್ಹ ಫಲಾನುಭವಿಗಳು ಯಾರು? ಪ್ರಮುಖವಾಗಿ ಅದು ಅನಧಿಕೃತ ಒಂದು ಕಟ್ಟಿರುವಂಥ ಮನೆಗಳಿಗೆ ನಾವು ಮಾನವೀಯತೆ ಆಧಾರದಲ್ಲಿ ಕೊಟ್ಟರೆ ನಾಳೆ ಬೇರೆಯವರು ಕೂಡ ಬಂದು ಪ್ರಶ್ನೆ ಮಾಡ್ತಾರೆ, ಬೇರೆ ರಾಜ್ಯಗಳಿಂದ ಬಂದವರು ಬಂದು ಕೇಳ್ತಾರೆ. ಹೀಗಾಗಿ ಒಂದಷ್ಟು ನಾವು ನಿಯಮಗಳನ್ನು ರೂಪಿಸಿ ತದನಂತರ ನಾವು ಅವರಿಗೆ ಮನೆ ಹಂಚಿಕೆಯನ್ನು ಮುಂದಾಗಬೇಕು ಅಂತ ಜಿಲ್ಲಾಡಳಿತ ಮುಂದಾಗಿದೆ. ಆ ಒಂದು ಮಾಹಿತಿ ಕೂಡ ಈಗ ಟಿವಿ9ನಲ್ಲಿ ಹಂಚಿಕೊಂಡಿರುತ್ತು. ಪ್ರಮುಖವಾಗಿ ರೆಹಮಾನ್ ಅವರೆಲ್ಲರೂ ಕೂಡ ಕರ್ನಾಟಕದವರಾಗಿರ್ಬೇಕಾಗುತ್ತೆ. ಆಶ್ರಯ ಯೋಜನೆಯಡಿ ಅವರಿಗೆ ಆ ಒಂದು ನಿಯಮಗಳನ್ನು ಪಾಲಿಸಿದ್ರೆ ಮಾತ್ರ ಮನೆ ಕೊಡ್ತೀವಿ. ಮತ್ತೊಂದು, ಪೊಲೀಸರು ಎಲ್ಲರೂ ಕೂಡ ಅದರ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಅವರ ಆಧಾರ್ ಕಾರ್ಡು ಪ್ರತಿಯೊಂದು ಕೂಡ ವೆರಿಫಿಕೇಶನ್ ಮಾಡಿ ಅವರು ಒಂದು ರಿಪೋರ್ಟ್ ಕೊಡಬೇಕು. 2 ನಿಯಮಗಳನ್ನು ರೂಪಿಸ್ತಾರೆ. ಪ್ರಮುಖವಾಗಿ ಕರ್ನಾಟಕ ಪ್ರಜೆ ಆಗಿರಬೇಕು, ಆಧಾರ್ ಕಾರ್ಡ್ ಇರಬೇಕು, ಅವರು 3 ಲಕ್ಷದ ಕಡಿಮೆ ಇರಬೇಕು ಅವರ ಆದಾಯ. ಈ ರೀತಿ ಎಲ್ಲ ಒಂದು ಮಾನದಂಡಗಳು ಇದ್ರೆ ಮಾತ್ರ ಅವ್ರು ಕೊಡೋದು. ಬಹುಶಃ ಇವತ್ತಂತೂ ಸಿಗೋದಲ್ಲ, ಇನ್ನು ಮುಂದಿನ ವಾರ ಏನಾದರೂ ಅದು ಪ್ರಯತ್ನ ಮಾಡುವಂಥ ಸಾಧ್ಯತೆ ಇರುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವರಾಜ್.